ಬ್ರೇಕ್ನ ನಂತರ ಈಶ್ವರಪ್ಪನವರೊಂದಿಗಿನ ವಿಶೇಷ ಸಂವಾದಕ್ಕೆ ಸ್ವಾಗತ. ಈಶ್ವರಪ್ಪನವರೇ, ನೀವು ಹೇಳ್ತಾ ಇದ್ರಿ ಇವತ್ತಿಗೆ ಯಡಿಯೂರಪ್ಪ, ಸಿದ್ದರಾಮಯ್ಯ, ದೇವೇಗೌಡ ನನಗೆ ಬೇರೆ ಬೇರೆ ಅಲ್ಲ ಅನ್ನುವಂಥ ಮಾತು. ಅವತ್ತು ಅವರು ಪಕ್ಷದಲ್ಲಿ ಇದ್ರು ಅನ್ನೋ ಕಾರಣಕ್ಕಾಗಿಯೇ ನೀವು ಎಲ್ಲವನ್ನೂ ಕೂಡ ಒಳಗೆ ಇಟ್ಕೊಂಡಿದ್ರಿ ಅನ್ನುವಂಥ ಮಾತು. ಹಾಗಾದರೆ ನಿಜಕ್ಕೂ ನಡೆದದ್ದು ಏನು ನಿಮ್ಮ ಹಾಗೂ ಅವ್ರ ನಡುವೆ? ಯಾಕೆ ಮೂರು ಸಿದ್ದರಾಮಯ್ಯ, ದೇವೇಗೌಡರು, ಯಡಿಯೂರಪ್ಪನವರು ನನಗೆ ಆಗು ಈಗೂ ವ್ಯತ್ಯಾಸ ಇಲ್ಲ ಅಂತಂದರೆ, ಯಡಿಯೂರಪ್ಪನವ್ರದ್ದು ನಂದು ಒಂದೇ ಸಿದ್ಧಾಂತ. ಆಗ ಈ ದೇಶದ ಅಭಿವೃದ್ಧಿ ದಿಕ್ಕಿನಲ್ಲಿ, ಈ ದೇಶದ ಸಂಸ್ಕೃತಿಯನ್ನು, ಧರ್ಮವನ್ನು ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ನನ್ನ ಯಡಿಯೂರಪ್ಪನವ್ರದ ಪಕ್ಷದ ಒಂದೇ ಸಿದ್ಧಾಂತ. ಇವತ್ತು ಯಡಿಯೂರಪ್ಪನವರಿಗೆ ಭಾರತೀಯ ಜನತಾ ಪಕ್ಷದ ವಿಚಾರ, ಸಿದ್ಧಾಂತ ಎಲ್ಲಕ್ಕೂ ಮೀರಿ ಅವರಿಗೆ ಇದು ಸರಿ ಇಲ್ಲ, ಈ ಪಕ್ಷದ ವಿಚಾರ ಸಿದ್ಧಾಂತದ ಬಗ್ಗೆ ನಾನು ಒಪ್ಪಲ್ಲ ಇಲ್ಲ. ಅವರು ಆ ಮಾತನ್ನು ಹೇಳ್ತಾ ಇಲ್ಲ. ನಾನು ಅದು ಒಂದು ಸ್ಪಷ್ಟನೆ, ಯಾಕಂದ್ರೆ ಅವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು. ಭಾರತೀಯ ಜನತಾ ಪಕ್ಷದ ಬಗ್ಗೆ ನನ್ನ ಆರೋಪ ಅಲ್ಲ, ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರು ಹಾಗೂ ರಾಷ್ಟ್ರೀಯ ನಾಯಕರ ಬಗ್ಗೆ ನನ್ನ ಆಕ್ಷೇಪ, ಅವರ ಷಡ್ಯಂತ್ರ ನೇರವಾಗಿ ಹೇಳಿದ್ರು ಈಶ್ವರಪ್ಪನವರೇ. ಅವರ ಆರೋಪ ನೇರವಾಗಿ ನಿಮ್ಮ ಮೇಲೆ ಅಲ್ಲ, ನನ್ನ ಮೇಲೆ ಹೇಳಪ್ಪ. ಅಯ್ಯೋ, ಯಡಿಯೂರಪ್ಪನವರಂತವರು ನನ್ನ ಮೇಲೆ ಷಡ್ಯಂತ್ರದ ಆರೋಪ ಹಾಕ್ತಾ ಇದ್ದಾರಲ್ಲ, ಅಷ್ಟು ದೊಡ್ಡ ಮನುಷ್ಯ ನಾನು ಅದನ್ನಲ್ಲ ಅಂತ ನಂಗೊಂದು ಸಮಾಧಾನ ಇರಲಿ. ಆಮೇಲೆ ಹೇಳ್ತೀನಿ. ನಾನು ಹೇಳಕ್ ಕೊಟ್ಟಿರೋದು ಇದು ಬೇರೆ. ಷಡ್ಯಂತ್ರ ಯಾರ್ಯಾರ ಮೇಲೆ ಮಾಡಿದ್ದಾರೆ, ಏನು ಕತೆ ಅದೇ ಕೇಳಿದ. ನಿಜಕ್ಕೂ ನಡೆದಿದ್ದು ಏನು ಹಾಗಾದ್ರೆ? ಅದೆಲ್ಲ ಪದಿನೇನು ಹೇಳ್ತಿರೋದು. ಈಗೆಲ್ಲ ಕಡೆನೂ ಏನು ಹೇಳ್ತಾ ಬಂದರು, ನಾನು ಮುಖ್ಯಮಂತ್ರಿ ಆಗಿದ್ದು ಯಾವುದೋ ಒಂದು ರಾಜಕೀಯ ಪಕ್ಷದಿಂದ ಅಲ್ಲ. ನಾನು ಅವಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳಲ್ಲಿ ಬೇಸರ ಇದೆ. ಇವತ್ತು ಎಲ್ಲ ಧರ್ಮ, ಎಲ್ಲ ಸಮಾಜದ ಬಾಳು, ಸಮಾನ ಏನೋ ಒಂದಿಷ್ಟೆಲ್ಲ ಹೇಳ್ತಾ ಇದ್ದಾರೆ. ಈ ಪಕ್ಷದ ವಿಚಾರಗಳಿಂದನೇ ದೂರ ಹೋದರು, ಪಕ್ಷದಿಂದ ದೂರ ಹೋದರು. ಪಕ್ಷದಿಂದ ದೂರ ಹೋದ್ಮೇಲೆ ನಂತರ ವ್ಯಕ್ತಿಯಿಂದ ದೂರ ಹೋಗಲ್ಲ. ವ್ಯಕ್ತಿ ಹತ್ರ ಇದ್ಕೊಂಡು ಒಂದೇ ಪಕ್ಷದಲ್ಲಿರೋಂಥ ಸಂದರ್ಭದಲ್ಲಿ ಆ ಪಕ್ಷದ ವಿಚಾರ, ಸಿದ್ಧಾಂತವನ್ನು ಒಪ್ಪಿ ಒಟ್ಟಿಗೆ ಇರ್ತೇವೆ ನಾವು. ಯಾವ ಸಂದರ್ಭದಲ್ಲಿ ಈ ಪಕ್ಷದಿಂದ ದೂರ ಹೋದ್ರೋ, ಈ ಪಕ್ಷದ ವ್ಯಕ್ತಿಶಃನೂ ಬೇರೆ, ವಿಚಾರ ಸಿದ್ಧಾಂತನೂ ಬೇರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿರೋಂಥ ಸಂದರ್ಭದಲ್ಲಿ ಅವತ್ತು ನನ್ನ ನಾಯಕರವರು, ಅವತ್ತು ನನ್ನ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಅವ್ರ ನೋವಿನಿಂದ ನನ್ನ ಮೇಲೆ ಏನೇ ಆರೋಪ ಮಾಡಿದ್ರು ಕೂಡ ಉತ್ತರ ಕೊಟ್ಟೆ. ಅವರ ಜೂನಿಯರ್ ನಾನು. ಉತ್ತರ ಕೊಟ್ಟಂಥ ಸ್ಥಿತಿ ಒಳ್ಳೇದಲ್ಲ ಅನ್ನೋದು ಒಂದೇ ಕಾರಣಕ್ಕೆ ನೀವು 3 ದಿನ ನಮ್ಮ ಮನೆ ಎದುರಿಕಾದ್ರಿ, ನಾನು ಉತ್ತರ ಕೊಡಲಿಲ್ಲ. ಯಾಕೆ? ನನ್ನ ಪಕ್ಷದ ನಾಯಕರು ಹಿರಿಯರಿದ್ದಾರೆ, ತಿದ್ಕೋತಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಮಾತು ಕೇಳ್ತಾರೆ, ಪರಿವಾರದ ನಾಯಕರು ಕೇಳ್ತಾರೆ. ಅವ್ರು ಏನು ಅವತ್ತು ಆಪಾದನೆ ಮಾಡ್ರೆ ಮಾರನೇ ಮಧ್ಯಾಹ್ನನೇ ಬದಲಾವಣೆ ಆದ್ರು ನನ್ನ ಮೇಲೆ ಆರೋಪ ಮಾಡಿದ ಮೇಲೆ. ಅದಕ್ಕೆ ಹೇಳ್ತಿರೋದು ನಾನು. ಹಾಗಾದ್ರೆ ಅವತ್ತಿನ ಪ್ರಶ್ನೆಗೆ ಇವತ್ತು ನೀವು ಉತ್ತರ ಕೊಡುವಂತ ಸ್ಥಿತಿಯಲ್ಲಿ ಇದ್ದೀರಾ ಈಶ್ವರಪ್ಪನವರೇ? ನೀವೇ ಜೈಲಿಗೆ ಕಳಿಸಿದ್ದು ಅನ್ನೋ ಮಾತನ್ನ ಅವತ್ತು ಹೇಳಿದ್ರು ಅವರು. ಇವತ್ತು ಮತ್ತೆ ಬದಲಾವಣೆ ಮಾಡಿದ್ರು, ಅವ್ರು ಬದಲಾಯಿಸಿದ್ರು. ಆದ್ರೆ ನೀವು ಉತ್ತರವನ್ನ ಕೊಡ್ಲೇ ಇಲ್ಲ. ನಾನು ಉತ್ತರ ಕೊಡಲ್ಲ. ಯಾಕೆ ಅಂದ್ರೆ ಇಲ್ಲಿ ರಸ್ತೆಯಲ್ಲಿ ಹೋಗೋರೆಲ್ಲರೂ ಕೂಡ ಜೈಲಲ್ಲಿರೋರಿಗೆ, ಅದು ಆಕ್ಸಿಡೆಂಟಲ್ಲಿ ಆಗಿರೋರಿಗೆ, ಆಮೇಲೆ ಸತ್ತು ಜೈಲು ಸ್ವರ್ಗದಲ್ಲಿರೋರಿಗೆ, ಕೂನಿ ಆದವ್ರಿಗೆ ಎಲ್ಲರೂ ಕೂಡ ಈಶ್ವರಪ್ಪ ಕಾರಣ ಉತ್ತರ ಕೊಡ್ಕೊಂತ ಕೂತ್ಕೊಂಡು. ಅಂದ್ರೆ ಯಡಿಯೂರಪ್ಪನವರು ನಿಮ್ಮ ಪಾಲಿಗೆ ಇವತ್ತು ರಸ್ತೆಯಲ್ಲಿ ಹೋಗ್ತಾ ಇರುವಂತವ್ರು? ರಸ್ತೆಯಲ್ಲಿ ಹೋಗ್ತಿರೋರು ಅಂತ ಹೇಳಿಲ್ಲ. ರಸ್ತೆಯಲ್ಲಿ ಹೋಗೋರು ಯಾರ ಸತ್ತರೆ ಅದಕ್ಕೆ ಈಶ್ವರಪ್ಪ ಕಾರಣ, ಯಾರೋ ಕೂನಿ ಆಯ್ತು ಅದಕ್ಕೆ ಈಶ್ವರಪ್ಪ ಕಾರಣ, ಯಾರೋ ಜೈಲಿಗೆ ಹೋದ್ರು ಅದಕ್ಕೆ ಈಶ್ವರಪ್ಪ ಕಾರಣ ಅಂತ ಹೇಳ್ಕೊತಾ ಹೋದ್ರೆ ನಾನು ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾ? ನನ್ನ ಮನಸ್ಸು ಹೇಳುತ್ತೆ, ಯಡಿಯೂರಪ್ಪ ನಾನು 30 ವರ್ಷ ಒಟ್ಟಿಗೆ ಕೆಲಸ ಮಾಡಿರೋರು. ಆ 30 ವರ್ಷದಲ್ಲಿ ನನ್ನ ಅವರ ಸಂಬಂಧ ಹಳಸಲ್ಲ. ಆದ್ರೆ ಅವರು ಆಪಾದನೆ ಮಾಡಿಬಿಟ್ರು ಅಂದ ತಕ್ಷಣ ಮಧ್ಯಾಹ್ನ ಬದಲಾವಣೆ ಆದ್ರಲ್ಲ. ಇದು ನಾನು ಹೇಳ್ತಿರೋದು. 30 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು ನೀವು. ಆದ್ರೆ ನೀವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಹೊತ್ತಿನಲ್ಲಿ ಯಡಿಯೂರಪ್ಪನಂತ ಒಬ್ಬ ನಾಯಕ ಬಿಜೆಪಿಯನ್ನ ಬಿಟ್ಟು ಹೋಗುವಂತಹ ಒಂದು ಇತಿಹಾಸ ನಿರ್ಮಾಣ ಆಗೋಯ್ತು. ಅಯ್ಯೋ ಸ್ವಾಮಿ, ನಾನೇ ರಾಜ್ಯಾಧ್ಯಕ್ಷ ಆದಂಥ ಸಂದರ್ಭದಲ್ಲಿ 40 MLAಗಳಾಗಿ ಈ ರಾಜ್ಯದ ವಿರೋಧ ಪಕ್ಷ ನಾಯಕರಾದರು. ನನ್ನಿಂದ ಅಂತ ಹೇಳಲ್ಲ, ಇಡೀ ಸಂಘಟನೆ ಒಟ್ಟಿಗೆ ಕೆಲಸ ಮಾಡಿದ್ವಿ. ಸಂಘಟನೆ ಆ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಶ್ರಮ 40 ಜನ ಶಾಸಕರಿಗೆಲ್ಲದಕ್ಕೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದರು. ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾರು ಅಧ್ಯಕ್ಷರಾಗಿದ್ದರು, ಯಾರು ವಿರೋಧ ಪಕ್ಷ ನಾಯಕರಾಗಿದ್ದರು ಅದಲ್ಲ. ಇಡೀ ರಾಜ್ಯದ ಲಕ್ಷ ಕಾರ್ಯಕರ್ತರ ಪರಿಶ್ರಮ, ಅನೇಕ ವರ್ಷಗಳ ನಮ್ಮ ಎಲ್ಲ ಪರಿವಾರದ ಕಾರ್ಯಕರ್ತರ ಶ್ರಮದಿಂದ ರಾಜ್ಯ ಸರ್ಕಾರ ಅಧಿಕಾರಕ್ಕೂ ಬಂತು, ಅವರು ಮುಖ್ಯಮಂತ್ರಿ ಆದರು. ಇವರು ಹೋದ್ರು ಅನ್ನೋದಕ್ಕೆ ನನ್ನ ಮೇಲೆ ಆಪಾದನೆ ಮಾಡಿ ಹೊತ್ಕೊಡಕ್ಕೆ ನಾನದು ತಯಾರಿಲ್ಲ. ಅವ್ರ ಅಧಿಕಾರಕ್ಕೆ ಬಂದಿದ್ದಕ್ಕೂ ನಾನೊಬ್ಬನೇ ಕಾರಣ ಅಲ್ಲ, ಅವ್ರ ಪಕ್ಷದಿಂದ ಬಿಟ್ಟೋಗೋಕ್ಕೂ ನಾನು ಕಾರಣ ಅಲ್ಲ. ಅವರು ಇಡೀ ರಾಜ್ಯದ ಕಾರ್ಯಕರ್ತರು ಶ್ರಮದಿಂದ ಅವರು ಮುಖ್ಯಮಂತ್ರಿನೂ ಆದರು. ವೈಯಕ್ತಿಕವಾಗಿ ಅವರ ಅನೇಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ರು, ನೀವು ಸಿಕ್ಕೋತಾ ಇದ್ದೀರಿ.
ನಿಮ್ಮ ಪ್ರಕಾರ ನೇರ ಕಾರಣ ಏನು? ಯಡಿಯೂರಪ್ಪನವರು ಪಕ್ಷ ಬಿಡ್ಲಿಕ್ಕೆ ನೇರ ಕಾರಣ ಏನು ನಿಮ್ಮ ಪ್ರಕಾರ? ನೇರ ಕಾರಣ ಒಂದೇ ಕಾರಣ, ಹೇಳಿ. ಅವರು ಈ ಒಂದು ಹಗರಣದಲ್ಲಿ 20 ಕೋಟಿ ರೂಪಾಯಿನಷ್ಟು ಚೆಕ್ಕನ್ನು ತಗೊಂಡಿದ್ದಾರೆ ಅನ್ನೋಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ಹೇಳಿದ್ರು, ಈ ರೀತಿ ಒಂದು ಆಪಾದನೆ ಬಂದಿದೆ, ಅದು ಡೊನೇಷನ್ನು ಇನ್ನೊಂದು, ಅದು ಆಮೇಲೆ ಮುಂಚೆ ಇದನ್ನು ಅವ್ರು ಯಾರ ಹತ್ರ ಚೆಕ್ ಮುಖಾಂತರ ತೊಗೊಂಡಿದ್ರೋ ಅವ್ರು ವಾಪಸ್ ಕೊಟ್ಬಿಡಿ, ಅದೇನು ಕೆಲಸ ಮಾಡಿಕೊಟ್ಟಿದ್ರೋ ಅದು ಕ್ಯಾನ್ಸಲ್ ಮಾಡಿಬಿಡಿ, ಇಲ್ಲಾಂದರೆ ಖಂಡಿತ ನಿಮಗೆ ಇವತ್ತಿಲ್ಲ ನಾಳೆ CBI ಲೋಕಾಯುಕ್ತ ಸಮಸ್ಯೆ ಬರುತ್ತೆ ಅದನ್ನು ಹೇಳಿದ್ರು. ಯಡಿಯೂರಪ್ಪನವರು ಅವ್ರ ಮಕ್ಕಳು ಅವತ್ತಿನ ಸಂದರ್ಭದಲ್ಲಿ ಒಪ್ಕೊಂಡ್ರು, ಆದರೆ ಅದನ್ನು ಮಾಡಲಿಲ್ಲ, ವಾಪಸ್ ಕೊಡಲಿಲ್ಲ. ಇವತ್ತು ಅದೇ ಕೇಸು CBIನಲ್ಲಿ ಬರ್ತಾ ಇದೆ, ಲೋಕಾಯುಕ್ತ ಆಪಾದನೆ ಬಂತು. ಈ ರೀತಿ ಆಪಾದನೆ ಬಂದ್ರೆ ಅವ್ರ ಪಕ್ಷ ಯಾಕೆ ಬಿಡ್ಬೇಕು ಸ್ವಾಮಿ? ಅದೇ ಯಾಕೆ ಅಂತ ಹೇಳಿ ಸ್ವಾಮಿ, ಅದನ್ನೇ ಹೇಳ್ತಿರೋದು. ಈ ರೀತಿ CBI ತನಿಖೆಗಳು ಬಂದಂಥ ಸಂದರ್ಭದಲ್ಲಿ, ಭ್ರಷ್ಟಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒಂದು ಪಾಲಿಸಿ ಇತ್ತು, ಇವತ್ತು ಇದೆ. ಲಾಲ್ ಕೃಷ್ಣ ಅದ್ವಾನಿ ಮೇಲೆ ಆಪಾದನೆ ಬರ್ತಿದ್ದಂಗೆ ಏನದು ಬರೀ ಒಂದು ಡೈರಿನಲ್ಲಿ ಬಂತು, ಹವಾಲಾ ಹಗರಣ, ಏನದು LKA ಅಂತ ಅನ್ಕೊಂಡು ಎಷ್ಟೋ ಹಣ ಬರೆದ್ರು, ರಾಜೀನಾಮೆ ಬಿಸಾಕಿದ್ರು, ಕೇಸ್ ಬಿತ್ತು, ರಾಜೀನಾಮೆ ಬಿಸಾಕಿದ್ರು. ಅದು ಕ್ಲಿಯರ್ ಆಗೋ ತನಕ ಕೂಡ ನಾನು ಪಾರ್ಲಿಮೆಂಟ್ಗೆ ಎಂಟರ್ ಆಗಲ್ಲ ಅಂದರು. ಹುಬ್ಬಳ್ಳಿ ರಾಷ್ಟ್ರಧ್ವಜದ ಹೋರಾಟ, ಮಧ್ಯಪ್ರದೇಶ ಮುಖ್ಯಮಂತ್ರಿ ಆಗಿದ್ದರು ಉಮಾಭಾರತಿ ಅವರು, ಹೋರಾಟಕ್ಕೆ ಬಂದರು, ಯಶಸ್ವಿ ಆದ್ವಿ, ಧ್ವಜ ಹಾರಿಸಿದ್ವಿ, ಕ್ರಿಮಿನಲ್ ಕೇಸ್ ಬಿತ್ತು. ಕ್ರಿಮಿನಲ್ ಕೇಸ್ ಬೀಳ್ತಿದ್ದಂಗೆನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇದು ನಮ್ಮ ಪಾರ್ಟಿ. ಕಥೆ ಅಲ್ಲ, ನಿಜ ಜೀವನದಲ್ಲಿ. ಹಾಗಾಗಿ ರಾಜೀನಾಮೆ ಯಾಕೆ ಅಡ್ವಾನಿ ಕೊಟ್ಟರು? ಕ್ರಿಮಿನಲ್ ಕೇಸ್ ಆಪಾದನೆ. ಯಾಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾನ್ಯ ಉಮಾಭಾರತಿ ರಾಜೀನಾಮೆ ಕೊಟ್ಟರು? ಕ್ರಿಮಿನಲ್ ಕೇಸ್ ಆಪಾದನೆ. ಇದೊಂದೇ ಹೇಳ್ತಾರೆ, ನಾ ಅದೇ ಕಾರಣಕ್ಕೆ ಲೋಕಾಯುಕ್ತ ವರದಿ ಬಂದ ಕೂಡಲೇ ನಾ ರಾಜೀನಾಮೆ ಕೊಟ್ಟೆ. ನೀವು ಕೇಳಿದ್ರಲ್ಲ ಯಾಕೆ ರಾಜೀನಾಮೆ ಕೊಡಿಸ್ತೀರಿ, ಇದಕ್ಕೆ ನೀವೇ ಕೇಳಿದ್ರಲ್ಲ ಯಾಕೆ ಅಂತ. ಅಂದ್ರೆ ನೀವು ರಾಜೀನಾಮೆ ಕೊಡಿಸಿದ್ದು? ನಾವು ಕೊಡಿಸಿದ್ದಲ್ಲಪ್ಪ, ನಾವು ಕೊಡಿಸಿದ್ದು ಅನ್ನೋದಕ್ಕಿಂತನೂ ಈ ಆಪಾದನೆ ಬಂದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿ ರಾಷ್ಟ್ರೀಯ ನಾಯಕರು ಹೇಳಿದ್ರು, ಇಂಥ ಪರಿಸ್ಥಿತಿ ಇದೆ, ನಾಳೆ ಬೆಳಿಗ್ಗೆ ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ತಗೋತಾ ಇದೆ, ನೀವು ರಾಜೀನಾಮೆ ಕೊಡ್ಬೇಕಾಗತ್ತೆ, ಈ ಪಾರ್ಲಿಮೆಂಟ್ ಬೋರ್ಡ್ ಅಲ್ಲಿ ಇರ್ರಿ ಅಂದ್ರು. ರಾತ್ರಿ 1:30 ಗಂಟೆಗೆ ಇವರು ಬೆಳಗ್ಗೆ ಫ್ಲೈಟಿಗೆ ಬಂದ್ಬಿಟ್ರು. ಬಂದು ಕೇಳಿ ರಾಜೀನಾಮೆ ಕೊಡ್ಲಿಲ್ಲ. ಅಲ್ಲ, ಮೂಲ ವಿಚಾರ ಬಿಟ್ಟು ಹೋಗಬಾರ್ದು. ಮೂಲ ವಿಚಾರ ಎಲ್ಲೂ ಬಿಟ್ಟು ಹೋಗಲ್ಲ. CBI ತನಿಖೆ ಹೇಗೆ ಯಡಿಯೂರಪ್ಪನವ್ರ ಪಕ್ಷ ಬಿಡ್ಲಿಕ್ಕೆ ಕಾರಣ ಆಯ್ತು ಅನ್ನೋದು ನಮ್ಮ ಚರ್ಚೆ ವಿಚಾರ. ರಾಜೀನಾಮೆ ಯಾಕೆ ಕೊಟ್ರು ಅಂತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು. ರಾಜೀನಾಮೆ ಯಾಕೆ ಕೊಟ್ರು ಅಂದ್ರೆ ಪ್ರಶ್ನೆ ಈಗ ಅಲ್ಲ, ಯಾಕೆ ಅಂದ್ರೆ ಈ ರೀತಿ ಆಪಾದನೆ ಬಂದಂತ ಸಂದರ್ಭದಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಯಾವ ರೀತಿ ನಮ್ಮ ವ್ಯವಸ್ಥೆ ಇದೆ, ಕಲ್ಯಾಣ್ ಸಿಂಗ್ ಇರ್ಬೋದು, ಉಮಾಭಾರತಿ ಇರ್ಬೋದು, ಅಡ್ವಾನಿ ಇರ್ಬೋದು, ಮದನ್ ಲಾಲ್ ಖುರಾನ ಇರ್ಬೋದು, ಇವರೆಲ್ಲರೂ ಮೇಲೂ ಆಪಾದನೆ ಬರ್ತಿದ್ದಂಗೆನೆ ಮುಖ್ಯಮಂತ್ರಿ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಕೊಂಡು ಎಲ್ಲಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇವ್ರ ಮೇಲೆ ಆಪಾದನೆ ಬಂದಂತ ಸಂದರ್ಭದಲ್ಲಿ ಇವ್ರು ಕರೆದು ಮಾತಾಡಿ ನೀವು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಹೇಳಿದಂತ ಒಪ್ಕೊಂಡು ಬೆಳಿಗ್ಗೆ ರಾಜೀನಾಮೆ ಪಾರ್ಲಿಮೆಂಟ್ ಬೋರ್ಡ್ಗೆ ಬರಲಿಲ್ಲ. ಅವ್ರು ಹೇಳಿದ್ರು ನಾನು ಇನ್ನು 10 ದಿನ ಸಮಯ ಬೇಕು, ನನಗೆ ಯಾವುದೋ ಒಂದು ಡೇಟು, ಅವತ್ತು ರಾಜೀನಾಮೆ ಕೊಡ್ತೀನಿ ಅಂತ. ಅಲ್ಲಿ ತನಕನೂ ಕೊಡ್ಲಿಲ್ಲ. ಸರಿ, ಕೊನೆಗೂ ಕೂಡ ರಾಜೀನಾಮೆ ಕೊಡಿ 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 ಅಂತ ಕರ್ನಾಟಕಕ್ಕೆ ಮನೆ ಅರುಣ್ ಜೇಟ್ಲಿ ಅವರು, ರಾಜನಾಥ್ ಸಿಂಗ್ ಅವರು ಬಂದು ಅನೇಕ ಚರ್ಚೆಗಳು ನಡೆದು ಕೊನೆಗೆ ತೆಗಿಬೇಕಾಗತ್ತೆ ಅಂತ ಹೇಳಿ ಜನ ನೋಡಿದಾರಲ್ಲ, ನಾನು ನೆನಪು ಮಾಡ್ತಾ ಇದ್ದೀನಿ. ಯಾಕೆ ರಾಜೀನಾಮೆ ಕೊಟ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ರೀತಿ ಆಪಾದನೆ ಬಂದಂತ ಸಂದರ್ಭಕ್ಕೆ ರಾಜೀನಾಮೆ ಕೊಡಂತ ಪದ್ಧತಿ ನಮ್ಮ ಪಕ್ಷದ್ದಿದೆ, ಹಾಗಾಗಿ ರಾಜೀನಾಮೆ ತಗೊಂಡ್ರು. ಸರಿ, ನೇರ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಿ. CBI ತನಿಖೆ ಯಾವ ರೀತಿಯಲ್ಲಿ ಯಡಿಯೂರಪ್ಪನವ್ರ ಪಕ್ಷ ಬಿಡ್ಲಿಕ್ಕೆ ಕಾರಣ ಆಯ್ತು? CBI ತನಿಖೆ ಒಂದರಿಂದ ನಾನು ಹೇಳಿಲ್ಲ, ಈ ರೀತಿ ಆಪಾದನೆಗಳು ಬಂತಲ್ಲ, ಕೇಸ್ಗಳು ಬಿತ್ತಲ್ಲ, ತಪ್ಪಿತಸ್ಥರು ಅಂತ ರೂಪದಲ್ಲಿ ಆಪಾದನೆ ಬಂದಿದ್ದಕ್ಕೋಸ್ಕರ ಲೋಕಾಯುಕ್ತ ರಿಪೋರ್ಟ್ ಇರ್ಬೋದು, ಅವ್ರು ಜೈಲಿಗೆ ಹೋಗಿದ್ದಂತ ಸಂದರ್ಭ ಇರ್ಬೋದು, ಅಥವಾ CBI ತನಿಖೆ ಇರ್ಬೋದು, ಇವೆಲ್ಲವೂ ಸೇರಿ. ಯಾಕೆಂತಂದ್ರೆ ಈಗ ಅವರು ಲೋಕಾಯುಕ್ತದ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ನೀವು ಗಮನಿಸಿದಿರಿ, ಆಮೇಲೆ ಅವರು ಜೈಲಿಗೂ ಹೋಗ್ಬೇಕಾಯ್ತು. ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋಗೋ ಸಮಸ್ಯೆ ಬರಬಹುದು, ಈ ಆಪಾದನೆಗಳು ಬರಬಹುದು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ರಾಜ್ಯ ನಾಯಕರು ಹೇಳಿದ್ರು, ರಾಷ್ಟ್ರೀಯ ನಾಯಕರು ರಾಜೀನಾಮೆ ಕೊಡಬೇಕು ಅಂತ. ಹಂಗ ರಾಜೀನಾಮೆ ತಗೊಂಡ್ರು. ಈ ರೀತಿ ಆಪಾದನೆ ಇದ್ದಿದ್ದಕ್ಕೋಸ್ಕರ ತಾನೆ ಅವ್ರು ಜೈಲಿಗೆ ಹೋಗಿದ್ದು. ಒಬ್ಬ ಬಿಜೆಪಿ ಮುಖ್ಯಮಂತ್ರಿ ಜೈಲಿಗೆ ಹೋಗೋದಕ್ಕೆ ಎಷ್ಟರ ಮಟ್ಟಿಗೆ ಸರಿ? ಹೀಗೆ ಆಪಾದನೆ ಹೊತ್ಕೊಂಡ ಸಂದರ್ಭದಲ್ಲಿ ಆಪಾದನೆ ಬಂದ ದಿನವೇ ನಮ್ಮ ನಾಯಕರುಗಳ ವ್ಯವಸ್ಥೆ ಏನು, ನಾನು ಈ ಪಕ್ಷದ ನಾಯಕ, ಈ ರೀತಿ ಭ್ರಷ್ಟಾಚಾರದ ಆರೋಪ ಇರೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಇರ್ಕೂಡ್ದು ಅನ್ನೋದು ಕಲ್ಯಾಣ್ ಸಿಂಗ್ ಇರ್ಬೋದು, ಉಮಾಭಾರತಿ ಇರ್ಬೋದು, ಮಾನ್ಯ ಮದನ್ ಲಾಲ್ ಖುರಾನ ಇರ್ಬೋದು, ಅಡ್ವಾನಿ ಇರ್ಬೋದು, ಇದು ನಮ್ಮ ಪಕ್ಷದ ವ್ಯವಸ್ಥೆ. ಇದು ಅವ್ರ ಸೀಟ್ ಬಂದೆ ನಾನೇ ಮಾಡಲಿ. ನಿಜ ಈಶ್ವರಪ್ಪನವರೇ, ಯಡಿಯೂರಪ್ಪನವರ ವಿಚಾರವಾಗಿ ನೀವು ಹೇಳ್ತಾ ಇರುವಂಥದ್ದು, ಅವರೇ ಸೃಷ್ಟಿಸಿಕೊಂಡಂತಹ ಸಮಸ್ಯೆಗಳು ಅವರು ಪಕ್ಷ ಬಿಡ್ಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು, ಇದು ಯಡಿಯೂರಪ್ಪನವರ ವಿಚಾರ. ಹಾಗಾದ್ರೆ ಯಡಿಯೂರಪ್ಪನವರ ಬೆಂಬಲಿಗರ ವಿಚಾರವಾಗಿ ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತೇನೆ. ಅದಕ್ಕೂ ಮೊದಲು
ಈಶ್ವರಪ್ಪನವರೊಂದಿಗಿನ ವಿಶೇಷ ಸಂವಾದದಲ್ಲಿ ಈಗ ಒಂದು ಬ್ರೇಕ್.